ಹೇ ಹಲೋ ಫ್ರೆಂಡ್ಸ್, ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಯೂನಿಟ್ 14 ಎಕ್ಸಿಮ್ ಪಾಲಿಸಿ ಆಬ್ಜೆಕ್ಟಿವ್ಸ್ ಅಥವಾ ಇದಿರ್ಬೋದು ಎಕ್ಸ್ಪೋರ್ಟ್ ಕ್ರೆಡಿಟ್, ಓಕೆ, ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್ ಇದ್ರ ಬಗ್ಗೆ ಇರುವಂಥ ಎಕ್ಸಿಮ್ ಪಾಲಿಸಿ ಯೂನಿಟ್ 14 ಇಂಟರ್ನ್ಯಾಷನಲ್ ಬಿಸ್ನೆಸ್. ಫೈನ್. ಒಂದು ಸ್ಮಾಲ್ ಅನೌನ್ಸ್ಮೆಂಟ್, ಲೈಕ್ ಎಲ್ಲ ಯೂನಿಟ್ ಕಂಪ್ಲೀಟ್ ಆಗ್ತಿದೆ. ಏನಂದ್ರೆ 5-6 ಯೂನಿಟ್ ಕಂಪ್ಲೀಟ್ ಆದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಆಮೇಲೆ ಕ್ವಾಲಿಟಿ ಮ್ಯಾನೇಜ್ಮೆಂಟಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಕೊಟ್ಟಿದ್ರು. ನಾನು ಥಿಯರಿ ಅಷ್ಟೇ ಕವರ್ ಮಾಡಿದ್ದೀನಿ. ಪ್ರಾಬ್ಲಮ್ಸನ್ನು ಇನ್ ಕೇಸ್ ಇವತ್ತು ಟೈಮ್ ಸಿಕ್ಕಿದ್ರೆ ಪ್ರಾಬ್ಲಮ್ಸನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ, ಅದರ್ವೈಸ್ ನೀವು ಯಾರಾದರೂ ಸೊಲ್ಯೂಷನ್ ಮಾಡಿದರೆ ದಯವಿಟ್ಟು ಟೆಲಿಗ್ರಾಮಲ್ಲಿ ಅಥವಾ ಕಮೆಂಟಲ್ಲಿ ಮೆಸೇಜ್ ಮಾಡಿ, ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ಮೀ ಆಲ್ಸೋ. ಓಕೆ, ಯಾಕೆಂದರೆ ಒಂದು ಕೇಸ್ ಸ್ಟಡಿಯಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ 2021 ನಂದು ಓವರ್ಲುಕ್ ಆಯ್ತದು ಆ್ಯಕ್ಚುಲಿ. ಅದರ್ವೈಸ್ ನಾನು ಆಗಲೇ ಸ್ಟಾರ್ಟಿಂಗೆಲ್ಲ ತೊಗೊಳ್ತಾ ಇದ್ದೆ. ಓಕೆ, ಸೊ ಒಂದು ಕೇಸ್ ಸ್ಟಡಿಯಲ್ಲಿ ಒಂದು ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ನಾನೊಂದು ಸೊಲ್ಯೂಷನ್ ಮಾಡ್ತೀನಿ. ನೀವು ಯಾರಾದರೂ ಮಾಡಿದ್ರೂ ಅದನ್ನು ಪೋಸ್ಟ್ ಮಾಡೋಕ್ಕೆ ಮೋಸ್ಟ್ ವೆಲ್ಕಮ್. ರೈಟ್, ದಟ್ ಈಸ್ ಇನ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ರೈಟ್, ಬೇರೆ ಎಲ್ಲೂ ನಿಮ್ಮ ಪ್ರಾಬ್ಲಮ್ಸೇ ಇಲ್ಲ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಏನೂ ಇಲ್ಲವೇ ಇಲ್ಲ. ಆ್ಯಂಡ್ ಒನ್ ಆಫ್ ಅವರ್ ಫ್ರೆಂಡ್ ಆಸ್ಕ್ ಫಾರ್ ಕೇಸ್ ಸ್ಟಡಿ ಸೊಲ್ಯೂಷನ್ ಹೇಗೆ ಮಾಡೋದು ಅಂತ. ಫೈನ್, ಅದನ್ನು ನೋಡೋಣ. ನೆಕ್ಸ್ಟ್ ಕಂಪ್ಲೀಟ್ ಆಗಿ ಟೈಮ್ ಉಳಿದ್ರೆ ಅದನ್ನು ನಾನು ಟ್ರೈ ಮಾಡ್ತೀನಿ. ಕೇಸ್ ಸ್ಟಡಿ ಯಾವುದಾದ್ರೂ ಒಂದು ಕೇಸ್ ಸ್ಟಡಿ ತೊಗೊಂಡು ಅದ್ರ ಬಗ್ಗೆ ಡೀಟೇಲ್ ಆಗಿ ಕೊಡೋಕ್ಕೆ. ಓಕೆ, ಕ್ವಶನ್ ಪೇಪರ್ ನಾನು ತುಂಬ ಜನ ಕೇಳ್ತಾ ಇದ್ದೀನಿ. ಕ್ವಶನ್ ಪೇಪರು ನನಗೆ ಆ್ಯಕ್ಚುಲಿ ನಾನು ತುಂಬ ದಿನ ಆಯಿತು ಇದನ್ನು ಮಾಡಿ. ಆಲ್ಮೋಸ್ಟ್ ಒಂದು 3-4 ಮಂತ್ಸೇ ಆಗೋಯಿತು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಓಕೆ, ನಾನು ಯಾವುದೋ ಫೈಲ್, ನಂದು ಟೆಕ್ನಿಕಲ್ ಸಮ್ ಇಶ್ಯೂಸ್ ಇದೆ, ಸೊ ಅದಕ್ಕೆ ನಂದು ಯಾವುದೂ ಓಪನ್ ಆಗ್ತಾ ಇಲ್ಲ. ಸಿಕ್ಕಿದ್ರೆ ಖಂಡಿತ ಕಳಿಸ್ತೀನಿ. ಬಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಮೀಡಿಯಾ ಆ್ಯಂಡ್ ಫೈಲ್ಸ್ಗೆ ಹೋದರೆ, ನಮ್ಮ ಗ್ರೂಪಿಗೆ ಹೋಗಿ ಮೀಡಿಯಾ ಆ್ಯಂಡ್ ಫೈಲ್ಸ್ಗೆ ಹೋದರೆ ಆಲ್ರೆಡಿ ಕಳಿಸಿರೋದು ನಿಮ್ಗೆ ಸಿಗ್ಬೋದು ಅನ್ಸುತ್ತೆ ಅಲ್ಲಿ ಕ್ವಶನ್ ಪೇಪರ್ಸು. ಪ್ಲೀಸ್ ಅಲ್ಲಿ ಟ್ರೈ ಮಾಡಿ. ಅದರ್ವೈಸ್ ನಾನೇನು ಹೇಳ್ತಿದ್ದೀನಿ ಅಂದರೆ, ನಾನು ಈ ಪೋರ್ಷನಲ್ಲಿ ಕ್ವಶನ್ ಪೇಪರ್ ಇಲ್ಲದೆ ಇರೋದು ಏನೂ ಮಾಡಿಲ್ಲ. ಓಕೆ, ಕ್ವಶನ್ ಪೇಪರಲ್ಲಿ ಏನು ಬಂದಿದೆ ಇಂಪಾರ್ಟೆಂಟ್ ಇರೋದಷ್ಟೇ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಯಾವುದೇ ವರಿ ಮಾಡ್ಕೋಬೇಡಿ. ಒಂದೇ ಡಿಫೈನ್ ಕೇಳ್ಬೋದು, ನೋಟ್ ಒಂದು ಟಾಪಿಕ್ ಕೇಳ್ಬೋದು, ಡಿಫ್ರೆನ್ಸಸ್ ಕೇಳ್ಬೋದು. ಓಕೆ, ಆ್ಯಂಡ್ ಆಬ್ಜೆಕ್ಟಿವ್ಸ್ ಇರ್ಬೋದು, ಅಡ್ವಾಂಟೇಜಸ್ ಇರ್ಬೋದು, ಆ ಥರ ಇಂಪಾರ್ಟೆಂಟ್ ಬೇಸ್ಡ್ ಆನ್ ದ ಎಕ್ಸಾಮ್ ಪರ್ಪಸ್ ಮಾತ್ರ ಮಾಡಿದ್ದೀನಿ. ಓಕೆ, ನೀವು ಇರೋದ ಪೋರ್ಷನನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ ಸಿಕ್ಕಿಲ್ಲ, ಕೇಸ್ ಸ್ಟಡಿ ಬರ್ತಾ ಇಲ್ಲ, ಮತ್ತೇನೋ ಬರ್ತಾ ಇಲ್ಲ ಅಂತ ಡಿಸಪಾಯಿಂಟ್ ಆಗೋಕ್ಕೆ ಹೋಗಬೇಡಿ. ಬೈ ದ ಟೈಮ್ ಕಮ್ಸ್ ನೀವು ಅದನ್ನೆಲ್ಲದೂ ನೋಡ್ಕೋತೀರಾ. ಆ ಎಕ್ಸಾಮಿಗೆ ತಕ್ಕಂಗೆ ಪ್ರಿಪೇರ್ ಆಗೋ ಆ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಬಂದೇ ಬರುತ್ತೆ. ಓಕೆ, ಸೊ ಯೂನಿಟ್ 14 ಎಕ್ಸಿಮ್ ಪಾಲಿಸಿ. Foreign trade policy is a set of guidelines and instructions established by the DGFT. DGFT ಅಂತಂದ್ರೆ ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್. ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅವರು ಮಾಡಿರುವಂಥ ಒಂದು ಗೈಡ್ಲೈನ್ಸು. ಓಕೆ, ಒಂದು ಪಾಲಿಸಿ ಇನ್ ಮ್ಯಾಟರ್ಸ್ ರಿಲೇಟೆಡ್ ಟು ದ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಇನ್ ಇಂಡಿಯಾ. ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟ ಮ್ಯಾಟ್ರ್ ಮೇಲೆ ಪಾಲಿಸಿಯನ್ನು ಮಾಡೋದಕ್ಕೆ ಇರೋದನ್ನು ಎಕ್ಸಿಮ್ ಪಾಲಿಸಿ ಅಂತ ಹೇಳ್ತೀವಿ. ಸೊ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಪಾಲಿಸಿ ಅಂತ ಹೇಳ್ತಿದ್ದೀನಿ ಶಾರ್ಟಾಗಿ. ಓಕೆ, ಸೊ ಅಬ್ಜೆಕ್ಟಿವ್ಸ್ ಆಫ್ ಎಕ್ಸಿಮ್ ಪಾಲಿಸಿ ಏನಕ್ಕೆ ಬಂತು? ಟು ಎಕ್ಸಲೇಟ್ ದ ಎಕಾನಮಿ ಫ್ರಮ್ ಲೋ ಲೆವೆಲ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಟು ಹೈ ಲೆವೆಲ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಬೈ ಮೇಕಿಂಗ್ ಇಟ್ ಅ ಗ್ಲೋಬಲಿ ಓರಿಯೆಂಟೆಡ್ ವೈಬ್ರೆಂಟ್ ಎಕಾನಮಿ ಟು ಡ್ರೈವ್ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಫ್ರಮ್ ಎಕ್ಸ್ಪ್ಯಾಂಡಿಂಗ್ ಗ್ಲೋಬಲ್ ಮಾರ್ಕೆಟ್ ಅಪಾರ್ಚುನಿಟೀಸ್. ಗ್ಲೋಬಲ್ ಮಾರ್ಕೆಟ್ ಅಪಾರ್ಚುನಿಟೀಸ್ ತೊಗೊಳೋಕ್ಕೋಸ್ಕರ, ಅದನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೋಸ್ಕರ, ಲೋ ಲೆವೆಲಿಂದ ಹೈ ಲೆವೆಲ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೋಸ್ಕರ ಎಕ್ಸಿಮ್ ಪಾಲಿಸಿಯನ್ನು ಮಾಡಲಾಗಿದೆ. ಟು ಸ್ಟಿಮ್ಯುಲೇಟ್ ದ ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್ ಬೈ ಪ್ರೊವೈಡಿಂಗ್ access to essential raw materials, intermediates, components, consumables, capital goods required for augmenting the production. Sustained economic growth. To enhance the techno-local strength and efficiency of Indian agriculture, industry and services by improving their competitiveness. ಓಕೆ, ಟೆಕ್ನೋ-ಲೋಕಲ್ ಸ್ಟ್ರೆಂತನ್ನು ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ಕೂಡ ಎಕ್ಸಿಮ್ ಪಾಲಿಸಿ ಬಂದಿದೆ. ಟು ಜನರೇಟ್ ಎಂಪ್ಲಾಯ್ಮೆಂಟ್. ಓಕೆ, ಟು ಪ್ರೊವೈಡ್ ಕ್ವಾಲಿಟಿ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಎಟ್ ರೀಸನಬಲ್ ಪ್ರೈಸಸ್. ದಿಸ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಎಕ್ಸಿಮ್ ಪಾಲಿಸಿ. ಒಂದು, ಎಕಾನಮಿ, ಎಕ್ಸಲೇಟ್ ದ ಎಕಾನಮಿ ಫ್ರಮ್ ಲೋವರ್ ಲೆವೆಲ್ ಟು ಹೈಯರ್ ಲೆವೆಲ್ ಆ್ಯಂಡ್ ಫಾರ್ ಎಕ್ಸ್ಪ್ಯಾಂಡಿಂಗ್ ದ ಗ್ಲೋಬಲ್ ಮಾರ್ಕೆಟ್ ಅಪಾರ್ಚುನಿಟೀಸ್ ಆ್ಯಂಡ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಫಾರ್ ಟೆಕ್ನೋ-ಲೋಕಲ್ ಸಿಸ್ಟಮನ್ನು ಸ್ಟ್ರೆಂತ್ ಮಾಡೋಕ್ಕೋಸ್ಕರ, ಸಸ್ಟೈನ್ ಎಕನಾಮಿಕ್ ಗ್ರೋತ್ಗೋಸ್ಕರ, ದೆನ್ ಕಾಂಪಿಟೇಟಿವ್ನೆಸ್ಸನ್ನು ಕ್ರಿಯೇಟ್ ಮಾಡೋಕ್ಕೋಸ್ಕರ, ದೆನ್ ಕ್ವಾಲಿಟಿ ಕನ್ಸ್ಯೂಮರ್ ಪ್ರಾಡಕ್ಟ್ಸನ್ನು ಪ್ರೊವೈಡ್ ಮಾಡೋಕ್ಕೋಸ್ಕರ. ಸೊ ದಿಸ್ ಕಂಪ್ಲೀಟ್ಸ್ ದ ಆಬ್ಜೆಕ್ಟಿವ್ಸ್ ಆಫ್ ಎಕ್ಸಿಮ್. ಫೈನ್. ನೆಕ್ಸ್ಟ್, ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್. ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್ ಅಂತ ಬಂದಾಗ ಫ್ರೀ ಟ್ರೇಡ್ ಝೋನ್. ಓಕೆ, ಫ್ರೀ ಟ್ರೇಡ್ ಝೋನಲ್ಲಿ
ಎಕ್ಸ್ಪೋರ್ಟ್ ಪ್ರಮೋಷನ್ ಕ್ಯಾಪಿಟಲ್ ಗೂಡ್ಸ್ ಸ್ಕೀಮ್, ಅಡ್ವಾನ್ಸ್ ಲೈಸೆನ್ಸ್ ಡ್ಯೂಟಿ ಎಕ್ಸೆಂಪ್ಷನ್ ಎಂಟೈಟಲ್ಮೆಂಟ್ ಸ್ಕೀಮ್, ಎಲೆಕ್ಟ್ರಿಕ್ ಹಾರ್ಡ್ವೇರ್ ಟೆಕ್ನಾಲಜಿ ಪಾರ್ಕ್. ಸೊ ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸಲ್ಲಿ ಏನೇನು ಬಂದಿದೆ ಅಂತ. ಫ್ರೀ ಟ್ರೇಡ್ ಝೋನ್ ಅಂತಂದರೆ ಕಾಂಡ್ಲಾ, ನೋಯ್ಡಾ, ಕೊಚಿನಿಲಲ್ಲಿ ನೋ ಎಕ್ಸೈಸ್ ಡ್ಯೂಟೀಸ್ ಆರ್ ಪೇಯಬಲ್ ಆನ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್ ಹಿಯರ್ ಫಾರ್ ಎಕ್ಸ್ಪೋರ್ಟ್ ಪರ್ಪಸ್ ಆ್ಯಂಡ್ ಫಾರ್ ಗೂಡ್ಸ್ ಬ್ರಾಟ್ ಹಿಯರ್ ನೋ ಕಸ್ಟಮ್ ಡ್ಯೂಟೀಸ್ ಪೇಯಬಲ್ ಆನ್ ಇಂಪೋರ್ಟೆಡ್ ರಾ ಮಟೀರಿಯಲ್ಸ್. ರಾ ಮಟೀರಿಯಲ್ಸ್ ನಾವೇನು ಇಂಪೋರ್ಟ್ ಮಾಡ್ಕೋತೀವಿ ಅದಕ್ಕೂ ಯಾವುದೇ ಡ್ಯೂಟೀಸ್ ಇಲ್ಲ, ನಾವೇನು ಎಕ್ಸ್ಪೋರ್ಟ್ ಮಾಡ್ತೀವಿ ಅದಕ್ಕೆ ಯಾವುದೇ ರೀತಿಯಾದಂಥ ಎಕ್ಸೈಸ್ ಡ್ಯೂಟೀಸ್ ಕೂಡ ಇಲ್ಲ. ಓಕೆ, ಸೊ ದಟ್ ಈಸ್ ಫ್ರೀ ಟ್ರೇಡ್ ಝೋನ್. ದೆನ್ ಎಲೆಕ್ಟ್ರಿಕ್ ಹಾರ್ಡ್ವೇರ್ ಟೆಕ್ನಾಲಜಿ ಪಾರ್ಕ್, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸನ್ನು ಮಾಡಲಾಗಿದೆ. ದೆನ್ ಅಡ್ವಾನ್ಸ್ ಲೈಸೆನ್ಸ್ ಡ್ಯೂಟಿ ಎಕ್ಸೆಂಪ್ಷನ್ ಎಂಟೈಟಲ್ಮೆಂಟ್ ಸ್ಕೀಮ್, ಅಡ್ವಾನ್ಸ್ ಲೈಸೆನ್ಸ್ ಡ್ಯೂಟಿ ಎಕ್ಸೆಂಪ್ಷನ್ ಎಂಟೈಟಲ್ಮೆಂಟ್ ಸ್ಕೀಮ್, either quality based or value based is given to an exporter against which the raw materials and other components may be imported without payment of customs duties provided the manufacturing goods are exported. These licenses are transferable in the open market at a price. ಏನಕ್ಕೆ ಇದು ಅಡ್ವಾನ್ಸ್ ಲೈಸೆನ್ಸ್ ಕೊಡ್ತಾರೆ ಅಥವಾ ಡ್ಯೂಟಿ ಎಕ್ಸೆಂಪ್ಷನ್ ಎಂಟೈಟಲ್ಮೆಂಟ್ ಸ್ಕೀಮ್ ಅಂತಂದರೆ, ಇಲ್ಲಿ ಕ್ವಾಲಿಟಿ ಬೇಸ್ಡ್ ಆಗಿರ್ಬೋದು ಅಥವಾ ವ್ಯಾಲ್ಯೂ ಬೇಸ್ಡ್ ಆಗಿರ್ಬೋದು, ಒಂದು ಎಕ್ಸ್ಪೋರ್ಟರಿಗೆ ಕೊಡುವಂಥದ್ದು ಅಗೇನೆಸ್ಟ್ ವಿಚ್ ದ ರಾ ಮಟೀರಿಯಲ್ಸ್ ಆ್ಯಂಡ್ ಅದರ್ ಕಂಪೋನೆಂಟ್ಸ್ ಮೇ ಬಿ ಇಂಪೋರ್ಟೆಡ್. ಅವನೇನು ಮಾಡ್ತಾನೆ, ಒಂದು ವ್ಯಾಲ್ಯೂ ಆ್ಯಡ್ ಮಾಡಿಬಿಟ್ಟು, ಕ್ವಾಲಿಟಿ ಆ್ಯಡ್ ಮಾಡಿಬಿಟ್ಟು ಪ್ರಾಡಕ್ಟನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇರ್ಬೋದು ಮತ್ತು ರಾ ಮಟೀರಿಯಲನ್ನು ಇಂಪೋರ್ಟ್ ಮಾಡ್ಕೋತಾ ಇರ್ಬೋದು. ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ವಿದೌಟ್ ದ ಪೇಮೆಂಟ್ ಆಫ್ ಕಸ್ಟಮ್ ಡ್ಯೂಟೀಸ್, ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಆರ್ ಎಕ್ಸ್ಪೋರ್ಟೆಡ್. ಕಸ್ಟಮ್ ಡ್ಯೂಟೀಸ್ ಇಲ್ಲದೇ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೋಸ್ಕರ ಈ ಲೈಸೆನ್ಸನ್ನು ಕೊಡುವಂಥದ್ದು. ದೆನ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕ್ಯಾಪಿಟಲ್ ಗೂಡ್ಸ್. ಎಕ್ಸ್ಪೋರ್ಟ್ ಪ್ರಮೋಷನ್ ಕ್ಯಾಪಿಟಲ್ ಗೂಡ್ಸ್ ಸ್ಕೀಮಲ್ಲಿ ಏನಿರುತ್ತೆ, ಅ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ ಕ್ಯಾನ್ ಇಂಪೋರ್ಟ್ ಮಷಿನರಿ ಆ್ಯಂಡ್ ಪ್ಲ್ಯಾಂಟ್ ವಿದೌಟ್ ಪೇಯಿಂಗ್ ಕಸ್ಟಮ್ ಡ್ಯೂಟಿ ಆರ್ ಸೆಟ್ಟಿಂಗ್ ಎಟ್ ಅ ಕನ್ಸಿಷನಲ್ ರೇಟ್ ಆಫ್ ಕಸ್ಟಮ್ ಡ್ಯೂಟಿ. ಎಕ್ಸ್ಪೋರ್ಟ್ ಪ್ರಮೋಷನ್, ದ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡು ಕ್ಯಾನ್ ಇಂಪೋರ್ಟ್ ಮಷಿನರಿ ಆ್ಯಂಡ್ ಪ್ಲ್ಯಾಂಟ್. ತಾನು ಇಂಪೋರ್ಟ್ ಮಾಡೋಕ್ಕೋಸ್ಕರ ಇಲ್ಲಿ ಯಾವುದೇ ರೀತಿಯಾದಂಥ ಕಸ್ಟಮ್ ಡ್ಯೂಟಿ ಇಲ್ಲದೆ ಇರೋದು, ಸೊ ದಟ್ ಎಕ್ಸ್ಪೋರ್ಟಿಗೆ ಪ್ರಮೋಷನ್ ಕೊಡುವಂಥದ್ದಕ್ಕೆ. ಓಕೆ, ನೆಕ್ಸ್ಟು ನೆಟ್ ಫಾರಿನ್. ದೀಸ್ ಆರ್ 4 ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್. ಯಾವ್ಯಾವ ಥರ ಎಕ್ಸ್ಪೋರ್ಟ್ ಮಾಡೋರಿಗೆ ಹೆಲ್ಪ್ ಆಗೋ ಥರ ಇದೆ ಅಂತ. ಫ್ರೀ ಟ್ರೇಡ್ ಝೋನ್, ಎಲೆಕ್ಟ್ರಿಕ್ ಹಾರ್ಡ್ವೇರ್ ಟೆಕ್ನಾಲಜಿ ಪಾರ್ಕ್, ಅಡ್ವಾನ್ಸ್ ಲೈಸೆನ್ಸ್, ದೆನ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕ್ಯಾಪಿಟಲ್ ಗೂಡ್ ಸ್ಕೀಮ್. ದೆನ್ ನೆಟ್ ಫಾರಿನ್ ಅರ್ನಿಂಗ್ಸ್ ಅಂತೇಳಿ NFE ಅಂದರೆ, CIF ಅಂದರೆ ಕಾಸ್ಟ್ ಪ್ಲಸ್ ಇನ್ಶೂರೆನ್ಸ್ ಪ್ಲಸ್ ಫ್ರೈಟ್ ಕಾಸ್ಟ್ ಆಫ್ ದ ಮಷಿನರಿ, ಕಾಸ್ಟ್ ಪ್ಲಸ್ ಇನ್ಶೂರೆನ್ಸ್ ಪ್ಲಸ್ ಫ್ರೈಟ್ ಕಾಸ್ಟ್ ಆಫ್ ದ ಮಷಿನರಿ. FOB ಅಂದರೆ ಫ್ರೀ ಆನ್ ಬೋರ್ಡ್, ದಟ್ ಈಸ್ ಎಕ್ಸ್ಪೋರ್ಟ್ ವ್ಯಾಲ್ಯೂ ಎಕ್ಸ್ಕ್ಲೂಡಿಂಗ್ ಕಾಸ್ಟ್ ಆಫ್ ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್. ಫ್ರೀ ಆನ್ ಬೋರ್ಡ್, ದಟ್ ಈಸ್ ಎಕ್ಸ್ಪೋರ್ಟ್ ವ್ಯಾಲ್ಯೂ ಎಕ್ಸ್ಕ್ಲೂಡಿಂಗ್ ಕಾಸ್ಟ್ ಆಫ್ ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್. ದೆನ್ ಎಕ್ಸ್ಪೋರ್ಟ್ ಕ್ರೆಡಿಟ್. ಎಕ್ಸ್ಪೋರ್ಟ್ ಕ್ರೆಡಿಟಲ್ಲಿ ಏನಿರುತ್ತೆ, ಇನ್ ಆರ್ಡರ್ ಟು ಬಿ ಕಾಂಪಿಟೇಟಿವ್ ಇನ್ ದ ಮಾರ್ಕೆಟ್ಸ್, ಎಕ್ಸ್ಪೋರ್ಟರ್ಸ್ ಆರ್ ಆಫನ್ ಎಕ್ಸ್ಪೆಕ್ಟೆಡ್ ಟು ಆಫರ್ ಅಟ್ರಾಕ್ಟಿವ್ ಕ್ರೆಡಿಟ್ ಟರ್ಮ್ಸ್ ಟು ದರ್ ಓವರ್ಸೀಸ್ ಬೈಯರ್ಸ್ ಆರ್ ಲೋವರ್ ಪ್ರೈಸಸ್ ಟು ಕಾಂಪೆನ್ಸೇಟ್. ಸೊ ಇದರಲ್ಲಿ ಎಕ್ಸ್ಪೋರ್ಟ್ ಕ್ರೆಡಿಟಲ್ಲಿ ಒಂದು 6-7 ಟೈಪ್ಸ್ ಬರುತ್ತೆ. ಎಕ್ಸ್ಪೋರ್ಟ್ ಕ್ರೆಡಿಟ್ ಇನ್ ಇಂಡಿಯಾ, ಇಂಡಿಯನ್ ರುಪಿ ಮತ್ತು ಫಾರಿನ್ ಕರೆನ್ಸಿ. ಇಂಡಿಯಾದಲ್ಲಿ ಎಕ್ಸ್ಪೋರ್ಟ್ ಕ್ರೆಡಿಟ್ ಕೊಡುವಂಥದ್ದು. ಎಕ್ಸ್ಪೋರ್ಟ್ ಕ್ರೆಡಿಟ್ ಇನ್ ಇಂಡಿಯನ್ ರುಪೀಸು. RBI ಪ್ರಿಸ್ಕ್ರೈಬ್ಸ್ ಸೀಲಿಂಗ್ ರೇಟ್ ಫಾರ್ rupee export credit linked to benchmark prime lending rates of individual banks available to the domestic borrowers. However, banks have the freedom to decide the actual rates to be charged with specified ceilings. ಇಂಡಿಯನ್ ಬ್ಯಾಂಕ್ಸ್ ಏನು ಮಾಡ್ತವೆ, ಇಲ್ಲಿರುವಂಥ ಎಕ್ಸ್ಪೋರ್ಟರ್ಸ್ಗೆ ಕ್ರೆಡಿಟನ್ನು ಕೊಡ್ತವೆ ವಿತ್ ಸೀಲಿಂಗ್ ರೇಟ್. ಸೀಲಿಂಗ್ ರೇಟ್ ಅಂದರೆ ಮ್ಯಾಕ್ಸಿಮಮ್ ಇಷ್ಟು ರೇಟು, ಮೇ ಬಿ 50, ಕೆಲವು ಸಲ ಬಿಸ್ನೆಸ್ಸಿಗೆ 15-16% ತನಕ ಇಂಟ್ರೆಸ್ಟ್ ಕೇಳ್ತಾ ಇರ್ತಾರೆ. ಸೊ ಈ ಸೀಲಿಂಗ್ ರೇಟನ್ನು RBI ಫಿಕ್ಸ್ ಮಾಡುತ್ತೆ. ಇದಕ್ಕೆ ಪ್ರೈಮ್ ಲೆಂಡಿಂಗ್ ರೇಟ್ಸ್ ಅಂತ ಹೇಳ್ತಾರೆ. ಪ್ರೈಮ್ ಲೆಂಡಿಂಗ್ ರೇಟ್ಸ್ ಆಫ್ ಇಂಡಿವಿಜುವಲ್ ಬ್ಯಾಂಕ್ಸ್, ಓಕೆ, ಅವೈಲೇಬಲ್ ಟು ದ ಡೊಮೆಸ್ಟಿಕ್ ಬಾರ್ವರ್ಸ್, ಇದು ಚೇಂಜಸ್ ಆಗ್ಬೋದು. ದೆನ್ ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ ಕೊಡ್ಬೋದು. ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ ಅಂದರೆ ಇಟ್ ಮೀನ್ಸ್ ಎನಿ ಲೋನ್ ಆರ್ ಪ್ಯಾಕಿಂಗ್ ಕ್ರೆಡಿಟ್. It means any loan or advance granted by a bank to an exporter for financing the purchase, processing, manufacturing or packing of goods prior to shipment. ಶಿಪ್ಮೆಂಟ್ ಆಗೋಕ್ಕಿಂತ ಮುಂಚೆ ಅವ್ರಿಗೆ ಏನೇನು ಹೆಲ್ಪ್ ಬೇಕಾಗುತ್ತೆ, ಪರ್ಚೇಸ್, ರಾ ಮಟೀರಿಯಲ್ ಪರ್ಚೇಸ್ ಮಾಡೋಕ್ಕಿರ್ಬೋದು. ಸೊ ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ ಏನಾಗಿರುತ್ತೆ, ಒಂದು ಬರೋವರ್ಗೆ ಪರ್ಚೇಸ್ ಮಾಡೋಕ್ಕಿದೆ, ಪ್ರೊಸೆಸಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಪ್ಯಾಕಿಂಗ್ ಆಫ್ ಗೂಡ್ಸ್ ಎಲ್ಲದಕ್ಕೂ ಬಿಫೋರ್ ಶಿಪ್ಮೆಂಟ್ ಏನೇನು ಬೇಕು ಅವೆಲ್ಲದಕ್ಕೂ ಕ್ರೆಡಿಟ್ ಬೇಕಾದಾಗ ಇದು ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸ್ಪೋರ್ಟ್ ಕ್ರೆಡಿಟ್ ಇನ್ ಇಂಡಿಯಾ, ಎಕ್ಸ್ಪೋರ್ಟ್ ಕ್ರೆಡಿಟ್ ಇನ್ ಇಂಡಿಯನ್ ರುಪೀಸ್, ಓಕೆ, ಪ್ರೀ ಶಿಪ್ಮೆಂಟ್ ಕ್ರೆಡಿಟ್. ನೆಕ್ಸ್ಟ್ ಕಮಿಂಗ್ ಟು ದ ಪೀರಿಯಡ್ ಆಫ್ ಅಡ್ವಾನ್ಸ್, ಪೀರಿಯಡ್ ಆಫ್ ಅಡ್ವಾನ್ಸ್, ಲಿಕ್ವಿಡೇಷನ್ ಆಫ್ ಪ್ಯಾಕಿಂಗ್ ಕ್ರೆಡಿಟ್, ಪೋಸ್ಟ್ ಶಿಪ್ಮೆಂಟ್ ಕ್ರೆಡಿಟ್. ಓಕೆ, ಪೋಸ್ಟ್ ಶಿಪ್ಮೆಂಟ್ ಕ್ರೆಡಿಟಲ್ಲಿ ಏನಿರುತ್ತೆ, ಫ್ರಮ್ ಡೇಟ್ ಆಫ್ ಎಕ್ಸ್ಟೆಂಡಿಂಗ್ ಕ್ರೆಡಿಟ್ ಆಫ್ಟರ್ ಶಿಪ್ಮೆಂಟ್ ಆಫ್ ಗೂಡ್ಸ್ ಟು ದ ಡೇಟ್ ಆಫ್ ರಿಯಲೈಸೇಷನ್ ಆಫ್ ಎಕ್ಸ್ಪೋರ್ಟ್ ಪ್ರೊಸೀಡ್ಸ್.
ಅವರಿಗೆ ಎಕ್ಸ್ಪೋರ್ಟ್ ಮಾಡಿ ಅವರಿಗೆ ವಾಪಸ್ಸು ಕಸ್ಟಮರಿಂದ ದುಡ್ಡು ಬರೋ ತನಕನೂ ಎಕ್ಸ್ಟೆಂಡ್ ಮಾಡೋದಕ್ಕೆ ಪೋಸ್ಟ್ ಶಿಪ್ಮೆಂಟ್ ಕ್ರೆಡಿಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಎಕ್ಸ್ಪೋರ್ಟ್ ಕ್ರೆಡಿಟ್ ಇನ್ ಫಾರಿನ್ ಕರೆನ್ಸಿ, ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ ಇನ್ ಫಾರಿನ್ ಕರೆನ್ಸಿ. ಸೊ ದೀಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪೋರ್ಟ್ ಕ್ರೆಡಿಟ್. ಏನಕ್ಕೆ ಕೊಡ್ತಾರೆ ಎಕ್ಸ್ಪೋರ್ಟ್ ಕ್ರೆಡಿಟನ್ನು ಅಂತ ಕೇಳಿದಾಗ, ಇನ್ ಆರ್ಡರ್ ಟು ಬಿ ಕಾಂಪಿಟೇಟಿವ್ ಇನ್ ದ ಮಾರ್ಕೆಟ್ಸ್. ಓಕೆ, ಎಕ್ಸ್ಪೋರ್ಟರ್ಸ್ ಆರ್ ಆಫನ್ ಎಕ್ಸ್ಪೆಕ್ಟೆಡ್ ಟು ಆಫರ್ ಅಟ್ರಾಕ್ಟಿವ್ ಕ್ರೆಡಿಟ್ ಟರ್ಮ್ಸ್ ಟು ದೇರ್ ಓವರ್ಸೀಸ್ ಬೈಯರ್ಸ್. ಏನಿರ್ತಾರೆ ಹೊರಗಡೆ ಫಾರಿನ್ ಕಂಟ್ರೀಸಲ್ಲಿ ಏನಾದ್ರು ಬೈಯರ್ಸ್ ಇದ್ದಾಗ ಅವರಿಗೆ ಒಂದು ಅಟ್ರಾಕ್ಟಿವ್, ಓಕೆ ನೀವು ಬೈ ಮಂತ್ಸ್ 3 ಮಂತ್ಸ್ ಆದಮೇಲೆ ಕೊಡ್ಬೋದು ಅಂತ ಹೇಳಿ ಅವರಿಗೊಂದು ಏನು ಕಾಂಪಿಟೇಟಿವ್ ಆದಂಥ ಲೋ ಪ್ರೈಸಸಲ್ಲಿ ಕೊಡುವಂಥದ್ದನ್ನು ನಾವು ಎಕ್ಸ್ಪೋರ್ಟ್ ಕ್ರೆಡಿಟ್ ಅಂತ ಹೇಳ್ಬೋದು. ದೆನ್ ECGC, ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್, 1957 ಆಯಿತು. ಇದ್ರ ಸ್ಕೀಮ್ಸ್ ಏನು ಅಂತ ಕೇಳ್ಬೋದು. ಓಕೆ, ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಪ್ರೊವೈಡ್ಸ್ ಅ ರೇಂಜ್ ಆಫ್ ಕ್ರೆಡಿಟ್ ರಿಸ್ಕ್ ಇನ್ಶೂರೆನ್ಸ್ ಕವರ್ಸ್ ಟು ಎಕ್ಸ್ಪೋರ್ಟರ್ಸ್ ಅಗೇನ್ಸ್ಟ್ ಲಾಸ್ ಇನ್ ದ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಕ್ರೆಡಿಟ್ ರಿಸ್ಕ್ ಇನ್ಶೂರೆನ್ಸ್ ಥರ ವರ್ಕ್ ಆಗುತ್ತೆ. ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಏನು ಸಿಗುತ್ತೆ, ಪ್ರೊವೈಡ್ಸ್ ಅ ರೇಂಜ್ ಆಫ್ ಕ್ರೆಡಿಟ್ ರಿಸ್ಕ್ ಇನ್ಶೂರೆನ್ಸ್ ಕವರ್ಸ್ ಟು ಎಕ್ಸ್ಪೋರ್ಟರ್ಸ್ ಅಗೇನ್ಸ್ಟ್ ಲಾಸ್ಟ್ ಇನ್ ದ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಏನೋ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ನೀವು ಕಳಿಸಿದ್ದೀರಾ, ಅಲ್ಲೇನಾದ್ರು ಲಾಸಸ್ ಆದರೆ ಅದರ ಅಗೇನೆಸ್ಟ್, ಅದರ ರಿಸ್ಕಿಗೆ ಅಗೇನೆಸ್ಟ್ ಇನ್ಶೂರೆನ್ಸನ್ನು ಕೊಡುವಂಥದ್ದು ಕ್ರೆಡಿಟ್ ರಿಸ್ಕ್ ಇನ್ಶೂರೆನ್ಸ್. ಆಫರ್ಸ್ ಗ್ಯಾರಂಟೀಸ್ ಟು ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಟು ಎನೇಬಲ್ ಎಕ್ಸ್ಪೋರ್ಟರ್ಸ್ ಆಪ್ಟೈನ್ ಬೆಟರ್ ಫೆಸಿಲಿಟೀಸ್ ಫ್ರಾಮ್ ದೆಮ್. ಇದೇನು ಮಾಡುತ್ತೆ, ಬ್ಯಾಂಕ್ಸ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಗ್ಯಾರಂಟಿಯನ್ನು ಕೊಡುತ್ತೆ. ದೆನ್ ಪ್ರೊವೈಡ್ಸ್ ಓವರ್ಸೀಸ್ ಇನ್ವೆಸ್ಟ್ಮೆಂಟ್ ಇನ್ಶೂರೆನ್ಸ್ ಟು ಇಂಡಿಯನ್ ಕಂಪನೀಸ್. ಓವರ್ಸೀಸ್ ಇನ್ವೆಸ್ಟ್ಮೆಂಟ್ ಇನ್ಶೂರೆನ್ಸ್, ಇನ್ವೆಸ್ಟಿಂಗ್ JV ಅಬ್ರಾಡ್ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಆರ್ ಲೋನ್. ಇಕ್ವಿಟಿ ಅಥವಾ ಲೋನ್ ಫಾರ್ಮಲ್ಲಿ ಜಾಯಿಂಟ್ ವೆಂಚರ್ಸ್ ಏನಾದ್ರು ಮಾಡಬೇಕಂದ್ರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಓವರ್ಸೀಸ್ ಇನ್ವೆಸ್ಟ್ಮೆಂಟ್ ಇನ್ಶೂರೆನ್ಸನ್ನು ಕೂಡ ಕೊಡುತ್ತೆ. ಕ್ರೆಡಿಟ್ ರಿಸ್ಕ್ ಇನ್ಶೂರೆನ್ಸ್, ಓವರ್ಸೀಸ್ ಇನ್ವೆಸ್ಟ್ಮೆಂಟ್ ಇನ್ಶೂರೆನ್ಸ್ ಆ್ಯಂಡ್ ಬ್ಯಾಂಕ್ಸ್ ಮತ್ತು ಗ್ಯಾರಂಟೀಸ್ ಟು ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಷಿಯಲ್ institutions. This is the different objective, or this is the work of ECGC, Export Credit Guarantee Corporation. ಇದ್ರ ಸ್ಕೀಮ್ಸ್ ಯಾವುದು ಅಂತಲೂ ಕೇಳ್ತಾರೆ, ಅದನ್ನು ಬೇಕಿದ್ರೆ ನೀವು ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಯೂನಿಟ್ 15 ವಿ ಹ್ಯಾವ್ ಸ್ಕಿಪ್ಡ್. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ FDI ಹಾರಿಜಾಂಟಲ್ ಕಾಂಗ್ಲೊಮೆರೇಟ್ ಏನೇನು ಬರುತ್ತೆ ಅಂತ. ಫೈನ್. ಸೊ FDI ಬಂದು FDI ಈಸ್ ಎನ್ ಓನರ್ಶಿಪ್ ಸ್ಟೇಕ್. ಇದು ಯೂನಿಟ್ 16. ಓಕೆ, ಮಾಡ್ಯೂಲಲ್ಲೇ ಇದೆ, ಸೇಮ್ ಮಾಡ್ಯೂಲಲ್ಲಿ ಯೂನಿಟ್ 16. FDI ಈಸ್ ಎನ್ ಓನರ್ಶಿಪ್ ಸ್ಟೇಕ್ ಇನ್ ಅ ಫಾರಿನ್ ಕಂಪ್ನಿ ಆರ್ ಪ್ರಾಜೆಕ್ಟ್ ಮೇಡ್ ಬೈ ಅನ್ ಇನ್ವೆಸ್ಟರ್ ಕಂಪನಿ ಗೌರ್ಮೆಂಟ್ ಫ್ರಮ್ ಎನದರ್ ಕಂಟ್ರಿ. ಏನಿರುತ್ತೆ FD ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ನಮ್ಮದು ಇಂಡಿಯಾ ಇತ್ತಂದರೆ, ಓಕೆ, ಬೇರೆ ಕಂಟ್ರಿಯಿಂದ ಇಂಡಿಯಾದಲ್ಲಿ ಬಂದಾಗ, ಓಕೆ, ಆ ಕಂಟ್ರಿಗೆ ಇದು ಫಾರಿನ್ ಕಂಟ್ರಿ ಆಗುತ್ತೆ ಇಂಡಿಯಾ. ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಅದೇ ಇಂಡಿಯಾ ಬೇರೆ ಕಂಟ್ರಿಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಫಾರಿನ್ ಕಂಟ್ರಿಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದನ್ನು ಕೂಡ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಓಕೆ, ಈಸ್ ಆನ್ ಓನರ್ಶಿಪ್ ಸ್ಟೇಕ್ ಇನ್ ಫಾರಿನ್ ಕಂಪನಿ ಆರ್ ಪ್ರಾಜೆಕ್ಟ್ ಮೇಡ್ ಬೈ ಅನ್ ಇನ್ವೆಸ್ಟರ್ ಕಂಪನಿ ಗೌರ್ಮೆಂಟ್ ಫ್ರಾಮ್ ಎನದರ್ ಕಂಟ್ರಿ. ದೆನ್ ಅಡ್ವಾಂಟೇಜ್ ಆಫ್ FDI ಏನಕ್ಕೆ ಮಾಡಬೇಕು ನಾವು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಕ್ಕೆ ಮಾಡಬೇಕು, ಅಥವಾ ಇಂಪ್ಯಾಕ್ಟ್ ಆನ್ GDP ಗ್ರೋತ್ ಏನಿದೆ ಅಂತ ಕೇಳಿದಾಗ, ದೆರ್ ಆರ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದ್ಯಾಟ್. ಓಕೆ, ಅಡ್ವಾಂಟೇಜಸ್ ಆಫ್ FDI: ಎಕನಾಮಿಕ್ ಡೆವಲಪ್ಮೆಂಟ್ ಸ್ಟಿಮ್ಯುಲೇಷನ್, ಓಕೆ, ಈಸಿ ಇಂಟರ್ನ್ಯಾಷನಲ್ ಟ್ರೇಡ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಕನಾಮಿಕ್ ಬೂಸ್ಟ್, ರಿಸೋರ್ಸ್ ಟ್ರಾನ್ಸ್ಫರ್. ಇದನ್ನು ಇಂಪ್ಯಾಕ್ಟ್ ಆನ್ GDP ಗ್ರೋತ್ ಅಂತಲೂ ಕೇಳ್ಬೋದು, ಅಥವಾ ಅಡ್ವಾಂಟೇಜಸ್ ಆಫ್ FDI ಅಂತಲೂ ಕೇಳ್ಬೋದು. ಓಕೆ, ರಿಸೋರ್ಸ್ ಟ್ರಾನ್ಸ್ಫರ್, ಸ್ಕಿಲ್ಸ್, ನಾಲೆಜ್ ಎಲ್ಲ ಟ್ರಾನ್ಸ್ಫರ್ ಮಾಡೋಕ್ಕಿರ್ಬೋದು. ಇನ್ಕ್ರೀಸ್ಡ್ ಪ್ರೊಡಕ್ಟಿವಿಟಿ, ಇನ್ಕ್ರಿಮೆಂಟ್ ಇನ್ ದ ಇನ್ಕಮ್, ರೆಡ್ಯೂಸ್ಡ್ ಡಿಸ್ಪ್ಯಾರಿಟಿ ಬಿಟ್ವೀನ್ ರೆವಿನ್ಯೂಸ್ ಆ್ಯಂಡ್ ಕಾಸ್ಟ್ಸ್, ಟ್ಯಾಕ್ಸ್ ರೆವಿನ್ಯೂಸ್, ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ರಿಸೋರ್ಸಸ್, diffusing technology, economic development stimulations. Okay, so diffusing technology, ಇವಿಷ್ಟು ಏನು ಬರುತ್ತೆ ಅದು FDIದು ಅಡ್ವಾಂಟೇಜಸ್. ಓಕೆ, ಒನ್ಸ್ ಅಗೇನ್ ವಿ ಕ್ಯಾನ್ ಸಿ ದಟ್ ಎಕನಾಮಿಕ್ ಡೆವಲಪ್ಮೆಂಟ್ ಸ್ಟಿಮ್ಯುಲೇಷನ್, ಈಸಿ ಇಂಟರ್ನ್ಯಾಷನಲ್ ಟ್ರೇಡ್, ಎಂಪ್ಲಾಯ್ಮೆಂಟ್ ಎಕನಾಮಿಕ್ ಬೂಸ್ಟ್, resource transfer, skills and knowledge, increased productivity, increment in the income, reduced disparity between the revenue and cost, tax incentives, development of human capital resources, diffusion of the technology. So these are the advantages of the FDI. Fine. Then coming to the disadvantages of the FDI. FDI in the disadvantages ಏನಾಗುತ್ತೆ, expropriation, government control over the assets. Okay, prospective assets ಏನಿರುತ್ತೆ, government control over product and assets. Okay,
ಸೊ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದ ಕಂಟ್ರೀಸ್ ಇನ್ವೆಸ್ಟ್ಮೆಂಟ್. ದೆನ್ ಎಕನಾಮಿಕ್ ನಾನ್ ವಯಾಬಿಲಿಟಿ, ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿರೋದ್ರಿಂದ ಎಕನಾಮಿಕ್ ನಾನ್ ವಯಾಬಿಲಿಟಿ, ಇಲ್ಲಿ ಯಾವುದೇ ಎಂಪ್ಲಾಯ್ಮೆಂಟ್ ಜಾಸ್ತಿ ಕ್ರಿಯೇಟ್ ಆಗಲ್ಲ. ದೆನ್ ರಿಸ್ಕ್ ಫ್ರಮ್ ಪೊಲಿಟಿಕಲ್ ಚೇಂಜಸ್, ಹಿಂಡ್ರೆನ್ಸ್ ಟು ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್, ನೆಗೆಟಿವ್ ಇನ್ಫ್ಲೂಯೆನ್ಸ್ ಆನ್ ಎಕ್ಸ್ಚೇಂಜ್ ರೇಟ್ಸ್, ಹೈಯರ್ ಕಾಸ್ಟ್, ಮಾಡರ್ನ್ ಡೇ ಎಕನಾಮಿಕ್ ಕೊಲೋನಿಸಮ್, ಅಂದರೆ ಎಕ್ಸ್ಪಾಸಸ್ ಆಫ್ ಹೋಸ್ಟ್ ಕಂಟ್ರೀಸ್ ಲೀವ್ ದಮ್ ವಲ್ನರೇಬಲ್ ಟು ಫಾರಿನ್ ಕಂಟ್ರಿ ಎಕ್ಸ್ಪ್ಲಾಯ್ಟೇಷನ್. ಫಾರಿನ್ ಕಂಟ್ರೀಸ್ ಏನು ಮಾಡ್ತಾರೆ, ಹೋಸ್ಟ್ ಕಂಟ್ರಿಯಲ್ಲಿ ಏನಾದರೂ ಹೊಸ ಪ್ರಾಜೆಕ್ಟನ್ನು ತೊಗೊಂಡು ಬಂದಾಗ ಅಲ್ಲಿರುವಂಥ ಎಕನಾಮಿಕ್ ಎನ್ವೈರ್ಮೆಂಟು ವಲ್ನರೇಬಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಆರ್ ಆಲ್ ದ FDI ಡಿಸ್ಅಡ್ವಾಂಟೇಜಸ್. ಓಕೆ, expropriation, negative impact on the country's investment, economic non-viability, ಓಕೆ, ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿರುತ್ತೆ, ಸೊ ಇದು ಎಕನಾಮಿಕ್ ನಾನ್ ವಯಬಿಲಿಟಿ ಆಗುತ್ತೆ. ಹೈಯರ್ ಕಾಸ್ಟ್, ನೆಗೆಟಿವ್ ಇನ್ಫ್ಲೂಯೆನ್ಸ್ ಆನ್ ದ ಎಕ್ಸ್ಚೇಂಜ್ ರೇಟ್ಸ್, ಮಾಡರ್ನ್ ಡೇ ಎಕನಾಮಿಕ್ ಕೊಲೋನಿಯಲಿಸಮ್, ದೆನ್ ರಿಸ್ಕ್ ಫ್ರಮ್ ದ ಪೊಲಿಟಿಕಲ್ ಚೇಂಜಸ್, ಹಿಂಡ್ರೆನ್ಸ್ ಟು ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್. ಸೊ ನೆಕ್ಸ್ಟ್ ಡಿಟರ್ಮಿನೆಂಟ್ಸ್ ಆಫ್ ದ FDIನ ಏನೇನು ಡಿಟರ್ಮಿನ್ ಮಾಡುತ್ತೆ, ಏನೇನಕ್ಕೆ ಯಾವ್ಯಾವ ಫ್ಯಾಕ್ಟರ್ಸು FDIನ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಮ್ಯಾಟ್ರ್ ಮಾಡುತ್ತೆ ಅಂತ. ವೇಜ್ ರೇಟ್, ಲೇಬರ್ ಸ್ಕಿಲ್ಸ್, ಟ್ಯಾಕ್ಸ್ ರೇಟ್ಸ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ಸೈಜ್ ಆಫ್ ದ ಎಕಾನಮಿ, ಪೊಟೆನ್ಷಿಯಲ್ ಫಾರ್ ಗ್ರೋತ್, ಪೊಲಿಟಿಕಲ್ ಸ್ಟೆಬಿಲಿಟಿ. ಅಂದರೆ ಈಗ ಬಂದು ಇಂಡಿಯಾದಲ್ಲಿ, ಓಕೆ, ಬೇರೆ ಕಂಟ್ರೀಸು ಇಂಡಿಯಾಕ್ಕೆ ಬಂದು ಏನೋ ಇದು ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಬೇರೆ ಕಂಟ್ರೀಸು ಇಂಡಿಯಾಕ್ಕೆ ಬಂದು ಒಂದು ಏನೋ ಒಂದು ತಮ್ಮದೇ ಆದಂಥ ಒಂದು ಕಂಪ್ನಿಯನ್ನು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಬೇಕಂದ್ರೆ ಅವರು ಯಾಕೆ ಮಾಡ್ತಾರೆ, ಏನೇನು ರೀಸನ್ಸ್ ಅವರಿಗೆ ಫೈಂಡ್ ಆಗುತ್ತೆ ನಮ್ಮ ಕಂಟ್ರೀಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಇರುವಂಥದ್ದು. ವೇಜ್ ರೇಟ್ ಇರ್ಬೋದು, ರೈಟ್, ಲೇಬರ್ ಸ್ಕಿಲ್ಸ್ ಇರ್ಬೋದು, BPOs ಎಲ್ಲ ಮಾಡ್ತಿದ್ದಾರಲ್ಲ, ಇಲ್ಲಿ BPOs ಮಾಡಿ KPO BPOಗಳನ್ನು ಇಲ್ಲಿಂದ ತೊಗೊಂಡು ಇಲ್ಲಿಂದ ಲೇಬರನ್ನು ಯೂಸ್ ಮಾಡ್ಕೊಳ್ಳೋದು. ವೇಜ್ ರೇಟ್, ಲೇಬರ್ ಸ್ಕಿಲ್ಸ್, ಟ್ಯಾಕ್ಸ್ ರೇಟ್ಸ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, size of the economy and potential for growth, political stability, property rights, commodities, exchange rate, okay, cost, logistics, natural resources and knowledge, okay, know-how, customers, competitors, policy, impact, expatriation of the funds, exit local laws or regulations, exit ಹೇಗಿದೆ ಅಂತ, can company easily take profits or local restrictions, ಓಕೆ. ಎಕ್ಸ್ಪ್ಯಾಟ್ರಿಯೇಷನ್ ಆಫ್ ಫಂಡ್ಸ್ ಅಂತಂದರೆ ಏನಾಗಿರುತ್ತೆ, ಒಂದು ಗೌರ್ಮೆಂಟು ಫಾರ್ ಎಕ್ಸಾಂಪಲ್ ಒಂದು ಫಾರಿನ್ ಕಂಟ್ರಿ ಇನ್ವೆಸ್ಟ್ ಮಾಡಿದಾಗ ಅಲ್ಲಿರುವಂಥ ನಮ್ಮ ಪ್ರಾಪರ್ಟಿಯನ್ನು ವಾಪಸ್ ತೊಗೊಳ್ಳೋದಾಗಿರ್ಬೋದು, ಪ್ರಾಪರ್ಟಿನ ಸೆಲ್ ಮಾಡೋದಾಗಿರ್ಬೋದು, ಅಲ್ಲಿ ಲೋಕಲ್ ರೆಸ್ಟ್ರಿಕ್ಷನ್ಸ್ ಹೇಗಿದೆ ಅದನ್ನೆಲ್ಲ ಮಾಡೋಕ್ಕೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ಡಿಟರ್ಮಿನೆಂಟ್ಸ್ ಆಫ್ ದ FDI. ವೇಜ್ ರೇಟ್, ಲೇಬರ್ ಸ್ಕಿಲ್ಸ್, ಟ್ಯಾಕ್ಸ್ ರೇಟ್ಸ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ಸೈಜ್ ಆಫ್ ದ ಎಕಾನಮಿ, ಪೊಲಿಟಿಕಲ್ ಸ್ಟೆಬಿಲಿಟಿ, commodities, logistics, exchange rate, cost, natural resources, knowledge, know-how, customer and competitors, expatriation of funds, exit policy, impact. ಓಕೆ, ಸೊ ಇದರಲ್ಲಿ ಮತ್ತೆ ಕೇಳ್ತಾರೆ ವಾಟ್ ಆರ್ ದ ಫಾರ್ಮ್ಸ್ ಆಫ್ FDI ಅಂತ ಕೇಳ್ಬೋದು, ಟೈಪ್ಸ್ ಆಫ್ FDI ಅಂತ ಕೇಳ್ಬೋದು. ಓಕೆ, ಸೊ ಕಾಂಗ್ಲೊಮೆರೇಟ್, ವರ್ಟಿಕಲ್, ಹಾರಿಜಾಂಟಲ್ FDIs. ಓಕೆ, ಸೊ ಹಾರಿಜಾಂಟಲ್ FDI ಅಂತಂದ್ರೇನು, FDI ಬಿಟ್ವೀನ್ ದ ಇಂಡಸ್ಟ್ರಿಯಲೈಸ್ಡ್ countries as ways to avoid trade barriers, gain better access to the local economy, or draw on technical expertise in the area by locating near other established firms. ಇದರೊಳಗೆ ಏನಿರುತ್ತೆ, ಒಂದು ಬಿಸ್ನೆಸ್ ಇತ್ತು ಅಂದರೆ ಸಿಮಿಲರ್ ಬಿಸ್ನೆಸ್ಸಲ್ಲೇ ಏನು ಮಾಡ್ತಿರ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡೋದು. ಓಕೆ, ಸಿಮಿಲರ್ ಬಿಸ್ನೆಸ್ಸಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವೇನಂತೀವಿ, ಇದನ್ನು ಹಾರಿಜಾಂಟಲ್ FDI ಅಂತ ಹೇಳ್ಬೋದು. FDI ಬಿಟ್ವೀನ್ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್ ಆಸ್ ವೇಸ್ ಟು ಅವಾಯ್ಡ್ ಟ್ರೇಡ್ ಬ್ಯಾರಿಯರ್ಸನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ, ಅಂದರೆ ಆಲ್ರೆಡಿ ಎಲ್ಲ ಇರೋದ್ರಿಂದ ಅಲ್ಲಿ ಟ್ರೇಡ್ ಬ್ಯಾರಿಯರ್ಸ್ ಇರಲ್ಲ, ಬೆಟರ್ ಅಕ್ಸೆಸ್ ಸಿಗುತ್ತೆ, ದೆನ್ ಲೋಕಲ್ ಎಕಾನಮಿಗೆ ಅಕ್ಸೆಸ್ ಸಿಗುತ್ತೆ, ಆಮೇಲೆ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇರುತ್ತೆ. ಬೈ ಲೊಕೇಟಿಂಗ್ ನಿಯರ್ ಅದರ್ ಎಸ್ಟಾಬ್ಲಿಷ್ಡ್ ಫರ್ಮ್ಸ್, ಬೇರೆ ಎಸ್ಟಾಬ್ಲಿಷ್ಡ್ ಫರ್ಮ್ ಜೊತೆನೇ ಅಥವಾ ನಿಯರ್ ಬೈ ಎಸ್ಟಾಬ್ಲಿಷ್ ಮಾಡೋದನ್ನು ಹಾರಿಜಾಂಟಲ್ FDI ಅಂತ ಹೇಳ್ಬೋದು. ಓಕೆ, ವರ್ಟಿಕಲ್ FDI ಅಂತಂದರೆ when a company invests intermittently to provide input into its core operations, usually in its home country. A firm may invest in production facilities in another country. If the firm brings the goods or components back to its home country as a supplier, vertical backward FDI ಅಂತ ಹೇಳ್ತೀವಿ. If the firm sells the goods into the local or regional market, forward vertical FDI ಅಂತ ಹೇಳ್ತೀವಿ. ಸೊ ವರ್ಟಿಕಲ್ FDI ಅಂತ ಅಂದಾಗ, ಓಕೆ, ವರ್ಟಿಕಲ್ ಅಂದರೆ ನಾವು ಇದನ್ನು ಅಂತೀವಿ, ರೈಟ್, ವರ್ಟಿಕಲ್.
ವರ್ಟಿಕಲ್ ಏನಾಗುತ್ತೆ, ಕಂಪನಿ ಇನ್ವೆಸ್ಟ್ ಇಂಟರ್ನ್ಯಾಷನಲಿ ಟು ಪ್ರೊವೈಡ್ ಇನ್ಪುಟ್ ಇಂಟು ಇಟ್ಸ್ ಕೋರ್ ಆಪರೇಷನ್ಸ್ ಯೂಸಲಿ ಇನ್ ಇಟ್ಸ್ ಹೋಮ್ ಕಂಟ್ರಿ. ಅಂದರೆ ಇದು FDI ಆಗಿರುತ್ತೆ ಬೇರೆ ಕಂಟ್ರಿ, ಅಲ್ಲಿ ಏನೇನು ಪ್ರೊವೈಡ್ ಮಾಡ್ತಿರುತ್ತೆ, ಇದು ರಾ ಮಟೀರಿಯಲ್ಸ್ ಇರ್ಬೋದು ಅಥವಾ ಇನ್ಪುಟ್ಟನ್ನು ಪ್ರೊವೈಡ್ ಮಾಡ್ತಾ ಇರುತ್ತೆ. ಇನ್ಪುಟ್ ಇಂಟು ಇಟ್ಸ್ ಕೋರ್ ಆಪರೇಷನ್ಸ್, ಈ ಆಪರೇಷನ್ಸ್ ಬೇಕಂತ ಇನ್ಪುಟ್ಟನ್ನು ತನ್ನ ಕಂಟ್ರಿಯಿಂದ ಕೊಡ್ತಾ ಇರುತ್ತೆ, ಯೂಶಲಿ ಇನ್ ಇಟ್ಸ್ ಹೋಮ್ ಕಂಟ್ರಿ. ಎ ಫರ್ಮ್ ಮೇ ಇನ್ವೆಸ್ಟ್ ಇನ್ ಪ್ರೊಡಕ್ಷನ್ ಫೆಸಿಲಿಟೀಸ್ ಇನ್ ಅನದರ್ ಕಂಟ್ರಿ, ಇಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ, ಓಕೆ, ಅದಕ್ಕೆ ಬೇಕಂತ ಇನ್ಪುಟ್ಟನ್ನು ತನ್ನ ಕಂಟ್ರಿಯಿಂದ ಕೊಡ್ತಾ ಇರುತ್ತೆ. ಇಫ್ ದ ಫರ್ಮ್ ಬ್ರಿಂಗ್ಸ್ ದ ಗೂಡ್ಸ್ ಆರ್ ಕಂಪನೀಸ್ ಬ್ಯಾಕ್ ಟು ಇಟ್ಸ್ ಹೋಮ್ ಕಂಟ್ರಿ, ಇಲ್ಲಿ ಪ್ರೊಡಕ್ಷನ್ ಮಾಡಿ ಇಲ್ಲೇ ಸೆಲ್ ಮಾಡ್ತು ಅಂದರೆ ಗೂಡ್ಸ್ ಇನ್ ಟು ದ ಲೋಕಲ್ ಆರ್ ರೀಜನಲ್ ಮಾರ್ಕೆಟ್. If the firm sells the goods into the acting as distributor, local regional market, we call it as forward vertical FDI. ಅದೇ ಇದನ್ನು ವಾಪಸ್ ತೊಗೊಂಡು ಬಂದು ತನ್ನ ಕಂಟ್ರಿಯಲ್ಲಿ ಸೆಲ್ ಮಾಡಿದ್ರೆ ನಾವೇನಂತೀವಿ, ಬ್ಯಾಕ್ವರ್ಡ್ ವರ್ಟಿಕಲ್ FDI ಅಂತ ಹೇಳ್ತೀವಿ. ಓಕೆ ಫೈನ್, ಕನ್ಫ್ಯೂಷನ್ ಇಲ್ಲ ಅನ್ಕೋತೀನಿ. ಲೈಕ್ ನೀವಿಲ್ಲಿಂದ ನಿಮ್ಮ ಕಂಟ್ರಿಯಿಂದ ಫಾರಿನ್ ಕಂಟ್ರಿಯಲ್ಲಿ ಪ್ರೊಡಕ್ಷನ್ ಮಾಡ್ತೀರಿ ಕಂಪ್ನಿ ಇಟ್ಕೊಂಡು ಅವ್ರ ಒಂದು ಫ್ಯಾಕ್ಟ್ರಿ ಇಟ್ಕೊಂಡು, ಬಟ್ ಇಲ್ಲಿಂದ ಇನ್ಪುಟ್ಟನ್ನು ಕಳಿಸ್ತೀರ, ರೈಟ್. ಇದರೊಳಗೆ ನೀವು ಸೇಮ್ ಆರ್ಗನೈಸೇಷನ್ ಇಲ್ಲ, ಇನ್ಪುಟ್ಟೇ ಬೇರೆ ಪ್ರೊಡಕ್ಷನ್ನೇ ಬೇರೆ, ರೈಟ್. ಅಲ್ಲೇನು ಮಾಡ್ತೀರಾ, ಆಮೇಲೆ ಪ್ರೊಡಕ್ಷನ್ ಆದಮೇಲೆ ಅಲ್ಲೇ ನೀವು ಡಿಸ್ಟ್ರಿಬ್ಯೂಟರ್ ಆಗಿ ಬಿಹೇವ್ ಮಾಡಿ ಅಲ್ಲೇ ನೀವು ಅದನ್ನು ಸೆಲ್ ಮಾಡಿದ್ರೆ ಫಾರ್ವರ್ಡ್ ವರ್ಟಿಕಲ್ FDI ಅಂತ ಹೇಳ್ತೀವಿ. ಅದೇ ಇದು ಪ್ರೊಡಕ್ಷನನ್ನು ಫೈನಲ್ ಪ್ರಾಡಕ್ಟ್ಸನ್ನು ವಾಪಸ್ ನಮ್ಮ ಕಂಟ್ರಿಗೆ ತೊಗೊಂಡು ಬಂದು ಇಲ್ಲಿ ಸೆಲ್ ಮಾಡಿದ್ರೆ ಅದನ್ನು ನಾವು ಬ್ಯಾಕ್ವರ್ಡ್ ವರ್ಟಿಕಲ್ FDI ಅಂತ ಹೇಳ್ತೀವಿ. ಫೈನ್. ದೆನ್ ಕಾಂಗ್ಲೋಮರೇಟ್ FDI. ಕಾಂಗ್ಲೋಮರೇಟ್ FDI ಅಂತಂದರೆ ಎ ಕಂಪನಿ ಇನ್ವೆಸ್ಟ್ ಇನ್ ಅ ಫಾರಿನ್ ಬಿಸ್ನೆಸ್ ದಟ್ ಇಟ್ ಈಸ್ ಅನ್ರಿಲೇಟೆಡ್ ಟು